ನಮಸ್ಕಾರ. ಇಂಗ್ಲೀಷ್ ಕಲಿಯುವ ಪ್ರಯಾಸದಲ್ಲಿರುವವರಿಗಾಗಿ 2 ಸಂಚಿಕೆಗಳನ್ನು ಈಗಾಗಲೇ ಮಾಡಿದ್ದೀನಿ. ಮೊದಲನೇದು ಇಂಗ್ಲೀಷ್ ಮಾತಾಡೋಕ್ಕೆ ಶುರು ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸಂಚಿಕೆ ಮಾಡಿದ್ದೆ. ಅದಾದಮೇಲೆ ಇನ್ನೊಂದು ವಿಧ ಏನು ಇಂಗ್ಲೀಷ್ ಕಲಿಯೋದಕ್ಕೆ ಅನ್ನುವಂಥ ಸಂಚಿಕೆ ಮಾಡಿದ್ದೆ. 2ರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಡ್ತೀನಿ, ಬೇಕಾದರೆ ಅದನ್ನು ನೋಡಿ. ಇವತ್ತು ಮತ್ತೊಂದು ಉಪಾಯ, ಇಂಗ್ಲೀಷ್ ಭಾಷೆಯನ್ನು ಮಾತಾಡುವುದನ್ನು ಹೇಗೆ ಕಲಿಯೋದು ಅನ್ನೋ ವಿಷಯವಾಗಿ ಈ ಸಂಚಿಕೆಯನ್ನು ತರ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಘಟನೆಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಕ್ಕಳು ಈ ಕೋವಿಡ್ ಬಂದಿತ್ತಲ್ಲ, ಆ ಕೋವಿಡ್ ಸಮಯದಲ್ಲಿ ಮನೆಯಲ್ಲಿ ಇನ್ನೇನು ಆಚೆಯಲ್ಲೂ ಹೋಗುವ ಕೆಲಸ ಇರಲಿಲ್ವಲ್ಲ, ಶಾಲಾ ಕಾಲೇಜುಗಳು ಏನಿರಲಿಲ್ಲ, ಶಾಲೆಗಳು ಇರಲಿಲ್ಲ. ಆಗ ಮಕ್ಕಳು ಕೂತು ಮನೆಯಲ್ಲಿ 2 ಸೀರಿಯಲ್ಗಳನ್ನು ದಿನನಿತ್ಯ ನೋಡೋದಕ್ಕೆ ಶುರು ಮಾಡಿದರು. ಒಂದು ಈ ಆಗಿ ಆ್ಯಂಡ್ ದ ಕಾಕ್ರೋಚಸ್ ಅಂತ ಹೇಳ್ಬಿಟ್ಟು ಒಂದು ಇಂಗ್ಲೀಷ್ ಒಂದು ಕಾರ್ಟೂನ್ ಥರದ್ದು ಬರೋದು. ಅದನ್ನು ಹಿಂದಿಯಲ್ಲಿ ಟೆಲಿಕಾಸ್ಟ್ ಮಾಡ್ತಾಯಿದ್ರು. ನನ್ನ ಮಕ್ಕಳು ಏನಕ್ಕೆ ಅಂತ ಗೊತ್ತಿಲ್ಲ, ಆದರೆ ಅದು ಹಿಂದಿಯಲ್ಲಿ ನೋಡೋದಕ್ಕೆ ಶುರು ಮಾಡಿದರು. ಅದು ಒಂದು. 2ನೇದು ಹೊಸದು ಮಹಾಭಾರತ ಬಂದಿತ್ತು. ಆ ಮಹಾಭಾರತನ ಟಿ ವಿನಲ್ಲಿ ಮತ್ತೆ ಟೆಲಿಕಾಸ್ಟ್ ಮಾಡಿದರು. ಟಿ ವಿನಲ್ಲಿ ಅದರ ಪೂರ್ತಿ ಎಪಿಸೋಡ್ಗಳು ಬಂದಿತ್ತು. ಸೊ ಏನು ಬಿಂಜ್ ವಾಚಿಂಗ್ ಅಂತ ಕರೀತಾರಲ್ಲ, ಆ ಥರ ಕೂತು ಮಕ್ಕಳು ಮಹಾಭಾರತವನ್ನು ಸತತವಾಗಿ ನೋಡಿದರು ಹಿಂದಿಯಲ್ಲಿ. ನೀವು ನಂಬೋದಿಲ್ಲ, ಅದನ್ನು ಆ 2 ಏನು ಸಂಚಿಕೆಗಳು ಅಥವಾ ಸೀರೀಸ್ಗಳು ಅಂತೀವಿ, ಆ 2 ಸೀರೀಸ್ಗಳು ಮುಗಿಯೋ ಅಷ್ಟೊತ್ತಿಗೆ ನನ್ನ ಮಕ್ಕಳು ಅವರಿಗೇ ಗೊತ್ತಿಲ್ಲದೆ ಸರಾಗವಾಗಿ ಹಿಂದಿಯನ್ನು ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಆ ಆಗಿ ಆ್ಯಂಡ್ ದ ಕಾಕ್ರೋಚಸ್ಸಲ್ಲಿ ಬೇರೆ ಬೇರೆ ಈ ಹಿಂದಿ ಆ್ಯಕ್ಟರ್ಗಳ ಅನುಕರಣೆ ಮಾಡ್ತಾ ಅವರ ವಾಯ್ಸ್ನಲ್ಲಿ ಮಾತಾಡ್ತಾರೆ. ಯಾರೇ ಬಿಡು ಅಂತ ಈ ಶಾರುಖ್ ಖಾನ್ದು ಅವ್ರದ್ದು ಇವ್ರದ್ದೆಲ್ಲ ಇತ್ತು. ನಮಗೆ ಗೊತ್ತಿಲ್ಲದೆ ಸ್ವಲ್ಪ ದಿನ ಆದಮೇಲೆ ನೋಡ್ತೀನಿ ನನ್ನ ಮಕ್ಕಳು ಅವ್ರ ಥರ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅವರ ದಿನನಿತ್ಯ ಭಾಷೆಯಲ್ಲಿ ಹಿಂದಿ ಸೇರ್ಕೊಂಡ್ಬಿಡ್ತು. ಈ ವಿಚಾರ ಯಾಕಪ್ಪ ಹೇಳಿದೆ ಅಂತಂದರೆ, ಯಾವುದೇ ಪ್ರಯಾಸ ಇಲ್ಲದೆ, ಯಾವುದೇ ಶಾಲಾ ಕಾಲೇಜಿನ ಪರಿಣಾಮ ಇಲ್ಲದೆ ಅವ್ರ ಮೇಲೆ ಅವರೇ ಹಿಂದಿ ಕಲ್ತ್ಕೊಂಡ್ಬಿಟ್ರು, ಬರೀ ನೋಡಿ. ಇವತ್ತಿನ ಕಿವಿ ಮಾತು ಅದೇ. ನಮಗೆ ನಾವೊಂದು ಹೊಸ ಭಾಷೆಯನ್ನು ಕಲಿಬೇಕಂದ್ರೆ ಆ ಭಾಷೆಯನ್ನು ನೋಡಿನೇ ಕಲಿಬೋದು. ಹಾಗಂತ ಸೀದಾ ಹೋಗಿ ಇಂಗ್ಲೀಷ್ ಸಿನಿಮಾಗಳು ನೋಡೋಕ್ಕೆ ಶುರು ಮಾಡ್ಬಿಡ್ಬಿಡಿ. ಅದರಲ್ಲಿ ಆ್ಯಕ್ಸೆಂಟ್ಗಳು ಅಂತ ಇರುತ್ತೆ. ಆ ಆ್ಯಕ್ಸೆಂಟ್ಗಳು ಬಹಳ ಕಷ್ಟ. ನೀವು ಸೀದಾ ಹೋಗ್ಬಿಟ್ಟು ಯಾವುದೋ ಒಂದು ಇಂಗ್ಲೀಷ್ ಫಿಲಮ್, ಹಾಲಿವುಡ್ ಫಿಲಮ್ ನೋಡೋಕ್ಕೆ ಶುರು ಮಾಡಿಬಿಟ್ರೆ ಏನೂ ಅರ್ಥ ಆಗೋಕ್ಕೆ ಶುರು ಆಗೋಲ್ಲ, ಅದ್ರ ಪರಿಚಯ ಅದು ನೆಕ್ಸ್ಟ್ ಸ್ಟೆಪ್. ಮೊದಲಿಗೆ ಇಂಗ್ಲೀಷ್ ಪರಿಚಯ ಮಾಡ್ಕೋಬೇಕಂದ್ರೆ ನೀವು ಮೊದಲಿಗೆ ನಮ್ಮ ಇಂಡಿಯನ್ ಸೀರೀಸನ್ನು ನೋಡೋಕ್ಕೆ ಶುರು ಮಾಡಿ. ಇಂಡಿಯನ್ಸ್ ತೆಗೆದಿರಬೇಕು, ಇಂಡಿಯನ್ಸ್ ಮಾತಾಡಿರ್ಬೇಕು ಆ್ಯಕ್ಟರ್ಸ್. ಆ ಥರದ್ದು ಯಾವ್ದಾದ್ರು ವೆಬ್ ಸೀರೀಸ್ ಹುಡುಕಿ, ವೆಬ್ ಸೀರೀಸನ್ನು ಬಿಂಜ್ ವಾಚ್ ಅಂತೀವಲ್ಲ, ಕಂಟಿನ್ಯೂಸ್ ನೋಡೋದಕ್ಕೆ ಶುರು ಮಾಡಿ. ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದು, ಮರ್ಡರ್ ಮಿಸ್ಟ್ರಿ ಇರ್ಬೋದು, ಅಥವಾ ನಿಮಗೆ ಯಾವ ಥರ ಸೀರೀಸ್, ಯಾವ ಥರದ್ದು ನಿಮಗೆ ಇಷ್ಟ ಆಗುತ್ತೆ ಆ ಥರದ್ದು ಒಂದನ್ನು ತೊಗೊಂಡು ದಿನನಿತ್ಯ ನೋಡೋದಕ್ಕೆ ಶುರು ಮಾಡಿ. ಮೊದಲಿಗೆ ಅರ್ಥ ಆಗಲಿ ಬಿಡಲಿ, ನಿಮ್ಮ ಏನು ಪ್ರತಿನಿತ್ಯ ದಿನದ ನಿಮ್ಮ ಎಂಟರ್ಟೈನ್ಮೆಂಟ್ ಅಂತ ಏನೊಂದು ಟೈಮ್ನ ಎತ್ತಿಟ್ಟಿರ್ತಿರಲ್ಲ, ಅದನ್ನೆಲ್ಲ ಕಂಪಲ್ಸರಿಯಾಗಿ ಇಂಗ್ಲೀಷ್ನಲ್ಲಿ ನೋಡೋದಕ್ಕೆ ಶುರು ಮಾಡಿ. ಅರ್ಥ ಆಗುತ್ತೋ ಬಿಡುತ್ತೋ, ಸಬ್ ಟೈಟಲ್ಸ್ ಇರಬೇಕು. ಸಬ್ ಟೈಟಲ್ಸ್ ಆನ್ ಇದ್ದರೆ ಆವಾಗ ನೀವು ಬೇಕಾದರೆ ಪಾಸ್ ಮಾಡಿಕೊಂಡು ಎಲ್ಲರೂ ಏನಾದರೂ ಏನೂ ಅರ್ಥ ಆಗ್ತಿಲ್ಲ ಅಂದರೆ ಒಂದು ಸಲ ಪಾಸ್ ಮಾಡಿ ನೋಡೋ ಅವಕಾಶ ಇರಬೇಕು. ಆ ಥರ ಇಂಗ್ಲೀಷ್ ಸಬ್ ಟೈಟಲ್ಸ್ ಅಂತ ಏನು ಕರಿತೀವಿ, ಕೆಳಗಡೆ ಬರುತ್ತಲ್ಲ ಇಂಗ್ಲೀಷ್ನಲ್ಲಿ, ಆ ಇಂಗ್ಲೀಷ್ ಸಬ್ ಟೈಟಲ್ಸ್ ಇರಬೇಕು. ಅಥವಾ ನಿಮ್ಮ ಭಾಷೆಯಲ್ಲಿ ಸಬ್ ಟೈಟಲ್ಸ್ ಇದ್ದರೆ ಇನ್ನೂ ಒಳ್ಳೆಯದು. ನಿಮ್ಮ ಭಾಷೆಯಲ್ಲಿ ಸಬ್ ಟೈಟಲ್ಸ್, ಈಗ ಕನ್ನಡದಲ್ಲಿ ಸಬ್ ಟೈಟಲ್ಸ್ ಇದ್ದರೆ ಅದು ಇನ್ನೂ ಒಳ್ಳೆಯದು. ಆ ಥರ ನಿಮಗೆ ಭಾಷೆಯ ಪರಿಚಯ ಆಗ್ತಾ ಹೋಗುತ್ತೆ. ನಿಮಗೆ ಇಂಗ್ಲೀಷ್ ಓದೋದಕ್ಕೆ ಬರುತ್ತೆ ಅನ್ನೋದಾದರೆ, ಬರೀ ಮಾತಾಡೋ ಸಮಸ್ಯೆ ಇದೆ ಅನ್ನೋದಾದರೆ ಇಂಗ್ಲೀಷ್ ಸಬ್ ಟೈಟಲ್ಸ್ ಇದ್ದರೆ ಸೂಕ್ತ, ಸರಿನಾ? ಹೀಗೆ ಇಂಗ್ಲೀಷಿನ ಈಗ ನಮ್ಮ ಭಾರತದವರು ಯಾರು ಮಾಡಿರ್ತಾರೆ ವೆಬ್ ಸೀರೀಸ್ ಇರ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ಗಳು. ಈಗ ನಾನು ಕನ್ನಡ ಚಾನಲ್ನ ನೀವೇನು ನೋಡ್ತಾ ಇದ್ದೀರಾ, ಅದೇ ಥರ ನಿಮ್ಮ ಆಸಕ್ತಿಯ ವಿಷಯಗಳೇನಿದೆ ಅದನ್ನು ಇಂಗ್ಲೀಷ್ ಯೂಟ್ಯೂಬರ್ಸ್, ಅಂದರೆ ನಮ್ಮ ಭಾರತೀಯ ಇಂಗ್ಲೀಷ್ ಯೂಟ್ಯೂಬರ್ಸ್, ಅವಾಗ ಏನಂದರೆ ನಿಮಗೆ ಆ ಭಾಷೆಯ ಉಚ್ಚಾರ, ಅದರ ಏನೊಂದು ಪ್ರಯೋಗ ಇರುತ್ತೆ, ಭಾಷೆಯ ಪ್ರಯೋಗ, ಅದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನು ಡೈಲೆಕ್ಟ್ ಅಂತ ಕರಿತೀವಿ, ಆಕ್ಸೆಂಟ್ ಅಂತ ಇರುತ್ತಲ್ಲ, ಅದು ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಯೂಟ್ಯೂಬರ್ಸ್ ನೀವು ಏನೇನು ವಿಷಯ ನೋಡ್ತೀರಾ ಅದನ್ನು ಇನ್ಮೇಲಿಂದ ಇಂಗ್ಲೀಷಲ್ಲಿ ನೋಡೋಕ್ಕೆ ಶುರು ಮಾಡಿ. ನೀವು ಬರೀ ಕನ್ನಡ ನೋಡ್ತಾ ಇದ್ದರೆ ನಿಲ್ಲಿಸಿ ಸ್ವಲ್ಪ ದಿನಕ್ಕೆ. ಕನ್ನಡವೇ ನಿತ್ಯ, ಕನ್ನಡವೇ ಸತ್ಯ, ಯಾವತ್ತೂ ನಿಲ್ಲಿಸಬಾರ್ದು. ಆದ್ರೂ ನಿಮ್ಮ ಇಂಗ್ಲೀಷ್ ಕಲಿಕೆಗಾಗಿ ಸ್ವಲ್ಪ ದಿನ ಎಲ್ಲವನ್ನೂ ಇಂಗ್ಲೀಷ್ನಲ್ಲಿ ನೋಡೋದಕ್ಕೆ ಶುರು ಮಾಡಿ. ಸಬ್ ಟೈಟಲ್ಸ್ ಆನ್ ಮಾಡ್ಕೊಳ್ಳಿ. ಎಲ್ಲದನ್ನು ಪ್ರತಿ
ನಿಮ್ಮ ಏನೇನು ಇನ್ಪುಟ್ ಅಂತ ಏನು ನೀವು ತೊಗೋತಾ ಇದ್ದೀರಾ, ಎಂಟರ್ಟೈನ್ಮೆಂಟ್ ಇರ್ಬೋದು, ಇನ್ಫಾರ್ಮೇಷನ್ ಇರ್ಬೋದು, ನಾಲೆಡ್ಜ್ ಇರ್ಬೋದು, ಪ್ರತಿಯೊಂದನ್ನು ಇಂಗ್ಲೀಷ್ನಲ್ಲಿ ನೋಡೋದಕ್ಕೆ ಶುರು ಮಾಡಿ. ಅವಾಗ ಏನಾಗುತ್ತೆ, ನೀವು ನೋಡ್ತಾ 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 ಆ ಭಾಷೆಯ ಪರಿಚಯ ಆಗುತ್ತೆ. ಅದನ್ನು ಕೇಳ್ತಾ 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 ಅದನ್ನು ಅರ್ಥ ಮಾಡ್ಕೋದು. ಅಥವಾ ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ರೀ. ಇದೇನು ನಮ್ಮ ಸುಪ್ತ ಮನಸ್ಸು ಅಂತ ಇರುತ್ತೆ, ನಮ್ಮ ಸಬ್ಕಾನ್ಷಿಯಸ್ ಲೆವೆಲ್, ಅದಕ್ಕೆ ಅರ್ಥ ಆಗ್ತಾ ಹೋಗುತ್ತೆ. ನಿಮಗೆ ಒಂದು ಬಹಳ ಉತ್ತಮವಾದ ಉದಾಹರಣೆ ಕೊಡ್ಬೋದು. ನಿಮಗೆ ಇದನ್ನು ಕೇಳಿದರೆ ಬಹುಶಃ ನಿಮಗೆ ಅನ್ನಿಸ್ಬಿಡುತ್ತೆ, ಹೌದಲ್ವ, ನಾನು ಕಲ್ತ್ಬೋದು. ಒಂದು ಮಗು ಹುಟ್ಟಿದ ಮೇಲೆ ಶಾಲೆಗೆ ಹೋಗೋದಕ್ಕಿಂತ ಮುಂಚೆ ಮಾತು ಕಲಿಯುತ್ತಾ ಅಥವಾ ಶಾಲೆಗೆ ಹೋದಾದ ಮೇಲೆ ಮಾತು ಕಲಿಯುತ್ತಾ? ಅಲ್ವಾ? ಶಾಲೆಗೆ ಹೋಗೋದಕ್ಕಿಂತ ಮುಂಚೆನೇ ಮಾತು ಕಲಿತು ಮಾತಾಡೋದು ಶುರು ಮಾಡುತ್ತೆ. ಹೆಂಗೆ ಕಲಿಯುತ್ತೆ ಒಂದು ಮಗು ಮಾತನ್ನು? ಈಗ ನಮ್ಮ ಮನೆಗಳಲ್ಲಿ ಮಕ್ಕಳು ಕನ್ನಡ ಕಲಿತಾರೆ ಅಂತ ಅಂದ್ಕೊಳ್ಳೋಣ. ಎಷ್ಟೋ ಕನ್ನಡಿಗರ ಮನೆಯಲ್ಲಿ ಮಕ್ಕಳಿಗೆ ಕನ್ನಡವೇ ಬರೋದಿಲ್ಲ, ಇರಲಿ. ಆದರೂ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಕನ್ನಡದಲ್ಲೇ ಮಾತಾಡಿಸಿ ಕನ್ನಡ ಹೇಳ್ಕೊಡ್ತೀವಿ ಅಂತ ಅಂದ್ಕೊಳ್ಳೋಣ. ಹೇಗೆ ಕಲಿಯುತ್ತೆ ಮಗು ಕನ್ನಡನ? ಯಾರೂ ಹೇಳ್ಕೊಡಲ್ಲ, ಅ ಈ ಪರಿಚಯ ಇರೋದಿಲ್ಲ, ಭಾಷೆಯ ಅರಿವೇ ಇರೋದಿಲ್ಲ. ಆದ್ರೂ ಭಾಷೆಯ ಬಳಕೆಯನ್ನು ಕಲ್ತುಬಿಡುತ್ತೆ. ಹೇಗೆ? ಕೇಳ್ತಾ ಕೇಳ್ತಾ ನೋಡ್ತಾ ನೋಡ್ತಾ. ಅದರ ಗಮನ ಹೇಗಿರುತ್ತೆ ಅಂತ ಒಂದು ಸಲ ನೋಡಿ. ನೀವೇನಾದರೂ ಮನೆಯಲ್ಲಿ ನೀವಿಬ್ಬರು ಮಾತಾಡ್ತಾಯಿರಿ ಅಥವಾ ಮಗುಗೆ ಹೋಗಿ ಮಾತಾಡ್ತೀರಿ, ಆ ಮಗು ನಿಮ್ಮನ್ನೇ ಹೇಗೆ ಗುರಾಯಿಸ್ಕೊಂಡು ನೋಡ್ತಾ ಇರುತ್ತೆ, ಎಷ್ಟು ಗಮನ ಕೊಟ್ಟು ಕೇಳ್ತಾ ಇರುತ್ತೆ. ನಮ್ಮ ಬಾಯನ್ನೇ ನೋಡ್ತಾ ಇರುತ್ತೆ ಮಗು. ಆ ತುಟಿಗಳು ಹೇಗೆ ಓಡಾಡ್ತವೆ, ನಾಲಿಗೆ ಹೇಗೆ ಅಲ್ಲಾಡ್ತಾ ಇದೆ, ಅದು ಗಮನಿಸೋಕ್ಕೆ ಪ್ರಯತ್ನ ಮಾಡ್ತಾ. ಆ ಶಬ್ದ ಹೇಗೆ ಬರ್ತಾ ಇದೆ ಆ ಮನುಷ್ಯನ ಬಾಯಿಂದ ಅಂತ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಮಕ್ಕಳು ಪುಟ್ಟವರಿದ್ದಾಗ ಅವರಿಗೆ ಕಥೆಗಳನ್ನು ಹೇಳಬೇಕು ಅಂತ. ನಮ್ಮಲ್ಲಿ ಒಂದು ಪ್ರತೀತಿ, ಮಕ್ಕಳಿಗೆ ಸಿಕ್ಕಾಬಟ್ಟೆ ಕಥೆಗಳು ಹೇಳೋರು. ಅರ್ಥ ಆಗ್ತಿತ್ತೋ ಬಿಡ್ತೋ, ಸಣ್ಣ ಪಾಪು ಇದ್ದಾಗ ಸಿಕ್ಕಾಬಟ್ಟೆ ಕಥೆಗಳು ಹೇಳೋರು. ನಾವ್ಯಾಕೆ ಈಗ ನಮ್ಮ ಮನೆಗಳಲ್ಲಿ ಹಿರಿಯರನ್ನ ನೀವು ನೋಡಿರ್ತೀರ, ಮಕ್ಕಳನ್ನು ಕೂಡಿಸ್ಕೊಂಡು ಮಾತಾಡಿಸ್ತಾನೇ ಇರ್ತಾರೆ. ಮಗುಗೇನು ಅರ್ಥ ಆಗ್ತಾ ಇರೋದಿಲ್ಲ, ಆದರೂ ಮಾತಾಡಿಸ್ತಾ ಇರ್ತೀವಿ. ನಾವೆಲ್ಲ ತಂದೆ ತಾಯಿಯರು ಮಾಡಿರ್ತೀವಿ. ಮಕ್ಕಳನ್ನು ಮಾತಾಡಿಸ್ತಾನೇ ಇರಬೇಕು. ಯಾಕೆ ಅಂದರೆ ಅವು ಭಾಷೆ ಕಲಿತವೆ. ನೀವು ಕತೆ ಹೇಳ್ತಿರೋ, ಏನು ಮಾತಾಡ್ತಿರೋ, ಮುದ್ದು ಮಾಡ್ತಿರೋ, ಅಕ್ಕರೆ ತೋರಿಸ್ತಿರೋ, ಒಟ್ಟಿನಲ್ಲಿ ಮಾತಾಡ್ತಾ ಇರಬೇಕು ಮಗು ಹತ್ರ. ಆವಾಗ ಮಕ್ಕಳು ಬೇಗ ಭಾಷೆ ಕಲಿತಾರೆ. ಎಷ್ಟೋ ಅಪ್ಪ ಅಮ್ಮಂದರು ನಮ್ಮ ಮಕ್ಕಳು ಭಾಷೆ ನಿಧಾನವಾಗಿ ಕಲ್ತರು ಅಂತ ಒದ್ದಾಡ್ತಿರ್ತಾರೆ. ಅದರಲ್ಲಿ ಒಂದು ಪ್ರಮುಖ ಕಾರಣ ಇದು ಕೂಡ ಆಗಿರಬಹುದು. ಏನಂದರೆ ಮಗು ಹತ್ರ ಹೆಚ್ಚಾಗಿ ಮಾತಾಡುವ ಪ್ರಯಾಸ ಮಾಡಿರೋದಿಲ್ಲ. ಅದು ಒಂದು ಕಾರಣ. ಅದು ಅಲ್ಲ, ನಾನಾ ಕಾರಣಗಳಿವೆ, ಅದಕ್ಕೆ ವೈದ್ಯಕೀಯ ಸಲಹೆ ತಗೊಳ್ಳಿ. ಆದರೆ ಇದು ಒಂದು ಪ್ರಮುಖ ಕಾರಣ ಆಗಿರೋ ಸಾಧ್ಯತೆ ಇರುತ್ತೆ. ಹೆಚ್ಚು ಜನ ಕೂತು ಮಾತಾಡಿರೋದಿಲ್ಲ. ಒಂದು ಸಣ್ಣ ಉದಾಹರಣೆ ಹೇಳಬಲ್ಲೆ. ನನ್ನ ದೊಡ್ಡ ಮಗ ಬಹಳ ಚೆನ್ನಾಗಿ ಬಹಳ ಬೇಗ ಮಾತು ಕಲ್ತುಬಿಟ್ಟ. ಯಾಕೆಂತಂದರೆ ಆವಾಗ ನಾನು ತುಂಬ ಸಮಯ ಕೊಟ್ಟು ಅವನ ಹತ್ರ ತುಂಬ ಮಾತಾಡ್ತಾಯಿದ್ದೆ. ಅಜ್ಜಿ ತಾತಂದ್ರ ಜೊತೆ ಬೆಳೆದ. ಹಾಗಾಗಿ ಅವನ ಭಾಷಾ ಜ್ಞಾನ ಇತ್ತು, ಬಹಳ ಬೇಗ ಬಂತು ಅವನಿಗೆ. ಅದೇ ನಮ್ಮ ಪುಟ್ಟವನು, ಆ ಸಮಯದಲ್ಲಿ ನಾನು ಬಹಳ ಬ್ಯುಸಿಯಾಗಿಬಿಟ್ಟಿದ್ದೆ ಜೀವನದಲ್ಲಿ. ತಂದೆ ತಾಯಿಯರಿಂದ ದೂರ ಉಳಿದ್ಬಿಟ್ಟಿದ್ದ, ಅಂದರೆ ಅಜ್ಜಿ ತಾತಂದರಿಂದ ದೂರ ಉಳಿದ್ಬಿಟ್ಟಿದ್ದ, ನಾವೇ ಬೆಳೆಸಿದ್ದು. ಹಾಗಾಗಿ ಅವನಿಗೆ ಮಾತು ಬಂದಿದ್ದು ಅಥವಾ ಆ ಭಾಷಾ ಜ್ಞಾನ ಬಂದಿದ್ದು ಸ್ವಲ್ಪ ತಡ. ಇಷ್ಟೇ. ಮಗು ಹೇಗೆ ಭಾಷೆಯನ್ನು ನೋಡ್ತಾ ನೋಡ್ತಾ ಆ ಭಾಷೆ ಹೇಗೆ ಆಡ್ತಾರೆ ಅನ್ನೋದನ್ನು ಗಮನಿಸ್ತಾ ಭಾಷೆ ಕಲ್ತ್ಬಿಡುತ್ತೋ, ಅದೇ ರೀತಿ ನಾವು ನೋಡ್ತಾ ನೋಡ್ತಾ ಅದನ್ನು ಗಮನಿಸ್ತಾ ಭಾಷೆ ಕಲ್ತ್ಬಿಡ್ಬೋದು. ಮಗು ಥರ ಒಂದು ಮಗುವೇ ಒಂದು ಭಾಷೆಯನ್ನು ಕಲಿಬೇಕಾದ್ರೆ ನೀವಿಷ್ಟು ದೊಡ್ಡವರು, ಭಾಷೆ ಕಲಿಯೋದೇನು ಮಹಾ ಕಷ್ಟನ? ಅದನ್ನು ನೋಡ್ತಾ ಇರಿ, ಭಾಷೆಯ ಬಳಕೆಯನ್ನು ಗಮನಿಸ್ತಾ ಇರಿ. ಅವ್ರು ಹೇಗೆ ಬಳಸ್ತಾರೆ, ಭಾಷೆಯ ಉಚ್ಚಾರ ಏನು, ಅದನ್ನು ಹೇಗೆ, ಪದಗಳನ್ನು ಹೇಗೆ ಒಂದು ಸೆಂಟೆನ್ಸಲ್ಲಿ ಫಾರ್ಮ್ ಮಾಡ್ತಾರೆ ಅನ್ನೋದನ್ನು ಬಳಕೆ ಮಾಡ್ತಾ ನೀವೇನು ಅದನ್ನು ಕೂತ್ಕೊಂಡು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಆ ಗಮನ ಕೊಟ್ಟೇ ನೋಡಬೇಕಂತಲ್ಲ. ಅದನ್ನು ನೋಡಿ ಸಾಕು. ಸುಪ್ತ ಮನಸ್ಸಿಗೆ ಅರ್ಥ ಆಗ್ತಾ ಹೋಗುತ್ತೆ, ಅದು ಒಳಗಡೆ ಇಳಿತಾ ಹೋಗುತ್ತೆ, ಜೀರ್ಣ ಆಗ್ತಾ ಹೋಗುತ್ತೆ. ಒಳಗಡೆ ಸೇರ್ಕೊಂಡು ಒಂದಿನ ನಿಮಗೆ ಗೊತ್ತಿಲ್ಲದಲ್ಲೇ ಆ ಭಾಷೆಯ ಪ್ರಯೋಗ ಮಾಡೋಕ್ಕೆ ಶುರು ಮಾಡಿಬಿಡ್ತೀರ. ಎಲ್ಲಾದರೂ ಅವಶ್ಯಕತೆ ಬಿದ್ದಾಗ ನೀವು ಭಾಷೆ ಮಾತಾಡ್ಬಿಡ್ತೀರ ರೀ. ಆ ದಿನ ಬಂದೇ ಬರುತ್ತೆ. ಕೆಲವರಿಗೆ ಸ್ವಲ್ಪ ಸಮಯದಲ್ಲಿ ಬಂದುಬಿಡುತ್ತೆ, ಕೆಲವರಿಗೆ ತುಂಬ ಸಮಯ ಬೇಕಾಗುತ್ತೆ. ಹೇಗೆ ಮಕ್ಕಳು ಕಲಿತಾರೋ ಹಾಗೆ. ಕೆಲವು ಮಕ್ಕಳು ಬೇಗ ಮಾತು ಕಲಿತಾರೆ, ಕೆಲವು ಮಕ್ಕಳಿಗೆ ಸ್ವಲ್ಪ ತಡ ಆಗುತ್ತೆ. ಆದರೆ ನೀವು ಆ ಭಾಷೆಯ ಬಳಕೆಯನ್ನು ಪ್ರತಿನಿತ್ಯ ಗಮನಿಸ್ತಾ ಇದ್ದರೆ, ಆ ಭಾಷೆ ನಿಮ್ಮ ಕಿವಿಗೆ ಬೀಳ್ತಾನೆ ಇದ್ದರೆ, ಅದನ್ನು ನೋಡುವ ಅವಕಾಶ ನಿಮಗೆ ದಿನನಿತ್ಯ ಸಿಗ್ತಾ ಇದ್ದರೆ, ಪ್ರತಿನಿತ್ಯ ಸಿಗ್ತಾ ಇದ್ದರೆ, ನೀವು ಭಾಷೆ ಕಲಿಯೋದು ಗ್ಯಾರಂಟಿ. ಇನ್ನೂ ಸ್ವಲ್ಪ ಧೈರ್ಯ ಬಂತಾ? ಇಂಗ್ಲೀಷ್ ಏನು ಕಬ್ಬಿಣದ ಕಡಲೆ ಅಲ್ಲ ರೀ, ಬಳಕೆ ಇರೋದಿಲ್ಲ ಅಷ್ಟೇ. ನಾವು ನಮ್ಮ ಮಾತೃಭಾಷೆನಲ್ಲಿ ಆರಾಮಾಗಿ ಇದ್ದವರು ಇಷ್ಟು ದಿನ.
ಇವಾಗ ಏನೋ ಭಾಷೆ ಕಲಿಬೇಕು ಅನ್ನೋ ಅವಶ್ಯಕತೆ ಬಂದಿರುತ್ತೆ, ಹಾಗಾಗಿ ಸ್ವಲ್ಪ ಒದ್ದಾಡ್ತಿರ್ತೀವಿ. ಹೆದರಬೇಡಿ, ಧೈರ್ಯವಾಗಿ ಆರಾಮಾಗಿ ಬೇಕಾದಷ್ಟು ದಾರಿಗಳಿದೆ. ನನ್ನ 2 ಸಂಚಿಕೆಗಳನ್ನು ಇನ್ನೊಮ್ಮೆ ನೋಡಿ. 3 ಸಂಚಿಕೆಗಳು ಮಾಡಿದ್ದೀನಿ, 3ರದ್ದು ಲಿಂಕ್ ಒಂದು ಸಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇನ್ನೊಮ್ಮೆ ನೋಡಿ. ಈ ಒಂದು ಪ್ರಯೋಗನೂ ಮಾಡಿ ನೋಡಿ. ಇದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ, ಆದರೆ ಇದೊಂದು ಗ್ಯಾರಂಟಿ ಸೂತ್ರ. ಯಾಕಂದರೆ ಜೀವನದಲ್ಲಿ ನಾವೆಲ್ಲ ನೋಡಿದ್ದೀವಿ, ಪ್ರೂವನ್ ಫಾರ್ಮುಲಾ ಅಂತಾರಲ್ಲ, ಆ ಥರ ಇದು. ನಿಮ್ಮ ಎಲ್ಲ ನೋಡುವಿಕೆ, ಎಲ್ಲ ಎಂಟರ್ಟೈನ್ಮೆಂಟನ್ನು ಇಂಗ್ಲೀಷಿಗೆ ಬದಲಾಯಿಸಿ, ಆವಾಗ ಇಂಗ್ಲೀಷಿನ ಪರಿಚಯ ಹೆಚ್ಚೆಚ್ಚಾಗಿ ಆಗ್ತಾ ಹೋಗುತ್ತೆ. ಇವತ್ತಿನ ಕಿವಿ ಮಾತು ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಗಳಲ್ಲಿ ತಿಳಿಸಿ. ನಿಮ್ಮ ಇಂಗ್ಲೀಷ್ ಕಲಿಕೆ ಜೋರಾಗಿ ನಡೀಲಿ. ಆದಷ್ಟು ಬೇಗ ನೀವು ಇಂಗ್ಲೀಷ್ನಲ್ಲಿ ಸರಾಗವಾಗಿ ಮಾತಾಡೋ ಹಾಗೆ ಆಗಲಿ. ಶುಭವಾಗಲಿ.